अब घर बैठे पाइए हर चीज़ बीगोज़ के साथ। वक्त आपका बहुत कीमती है, वक्त बचाइए, वक्त पर पाइए। हर ऐप का एक ऐप बीगोज़ अभी डाउनलोड कीजिए और 500 के मुफ्त कूपन की शॉपिंग कीजिए। स्वागत है आपका बी न्यूज नेशन में। मैं हूं आबिद हुसैन शेख। 26 नवंबर को होगा किसानों का रास्ता रोको आंदोलन। कर्नाटक राज्य किसान संघ के राज्य अध्यक्ष कोडिहल्ली चंद्रशेखर ने जानकारी दी है कि कल 26 नवंबर होने वाला रास्ता रोको आंदोलन किसी भी हाल में रद्द नहीं होगा, क्योंकि पीएम मोदी ने सिर्फ अपनी जबान से 3 विवादित कृषि कानून रद्द करने की बात कही थी। अभी पार्लियामेंट में अधिकृत तौर पर विवादित कानून रद्द होने तक हड़ताल जारी रखने की बात कही है किसान मुखंड कोडिहल्ली चंद्रशेखर ने। ನಮಸ್ಕಾರ. ಬರುವ 26ನೇ ತಾರೀಕು ಕರ್ನಾಟಕದಲ್ಲಿ ರೈತ ಚಳುವಳಿ ಘೋಷಣೆ ಮಾಡಿದಂತೆ ಹೆದ್ದಾರಿ ಬಂದ್ ಚಳುವಳಿಗಳು ನಡೆಯಲಿದೆ. ಯಾವುದೇ ಕಾರಣಕ್ಕೂ ಅದು ರದ್ದಾಗೋದಿಲ್ಲ, ಕಾರ್ಯಕ್ರಮ ನಡೆಯುತ್ತೆ. ಯಾಕೆ ಅಂದರೆ ಭಾರತ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಕಾರ್ಯಕ್ರಮ ತಿಳಿಸಿದರೆ ನಾವು ವಾಪಸ್ ಪಡಿತೀವಿ 3 ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂಗೆ ಅಂತ ಘೋಷಣೆ ಮಾಡಿದೆ. ಆದರೆ ಅಷ್ಟು ಕಾಯ್ದೆಗಳು ಪಾರ್ಲಿಮೆಂಟಿನಲ್ಲಿ ಬಂದು ಅವು ವಾಪಸ್ ಆಗಬೇಕಾಗತ್ತೆ. ಅಲ್ಲಿವರೆಗೆ ನಮ್ಮ ಹೋರಾಟದ ಕಾರ್ಯಕ್ರಮಗಳ ಅದು ಮುಂದುವರಿಬೇಕಾಗತ್ತೆ. ಇದರ ಜೊತೆಯಲ್ಲಿ ಏನು ಭಾಳ ಮುಖ್ಯವಾಗಿ MSP ಅಂದರೆ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂಥ ಕಾನೂನು ಜಾರಿ ಆಗಬೇಕು ಅಂತ ಹೇಳಿ ಏನು ನರೇಂದ್ರ ಮೋದಿಯವರು ಪ್ರಧಾನಿ ಆದಾಗಿಂದ ಏನು ಘೋಷಣೆ ಆದಂಥ ಕಾರ್ಯಕ್ರಮ ಇದೆ ಅದು ಸಂಪೂರ್ಣವಾಗಿ ಜಾರಿಗೆ ಬರಬೇಕು. ಅದಕ್ಕೆ ಕಾನೂನು ರೀತಿಯ ರಕ್ಷಣೆ ಸಿಗಬೇಕಂತ ಹೇಳಿ ಚಳುವಳಿ ಮುಂದುವರಿತಾರೆ. ಎರಡನೇದಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರದ ಸುಗ್ರೀವಾಜ್ಞೆಯ ಹಿನ್ನೆಲೆಯಲ್ಲೇ ಕರ್ನಾಟಕದಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಭೂ ಸುಧಾರಣಾ ಕಾಯ್ದೆ, ಕೃಷಿ ಮಾರುಕಟ್ಟೆ ಕಾಯ್ದೆ ಮತ್ತು ಭೂ ಸ್ವಾಧೀನ ಕಾಯ್ದೆಗೆ ಸಂಬಂಧಪಟ್ಟಂಥ ನೀತಿಗಳನ್ನು ಜಾರಿಗೊಳಿಸಲಾಗಿದೆ. ಇದನ್ನು ವಾಪಸ್ ಪಡಿಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ತರಲಿಕ್ಕೆ 26ರ ಹೆದ್ದಾರಿ ಬಂದ್ ಚಳುವಳಿಗಳು ನಡೆಯುತ್ತೆ. ಇದಕ್ಕೆ ಎಲ್ಲ ಕಾರ್ಯಕರ್ತರು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಬೇಕು. ಮತ್ತು ನಾಗರಿಕರು ಆವತ್ತಿನ ಹೆದ್ದಾರಿ ಪ್ರಯಾಣದ ದಿನ ಆಗುವಂಥ ಸಣ್ಣ ಪುಟ್ಟ ತೊಂದರೆಗಳಿಗೆ ಸಹಕರಿಸಬೇಕು. ಅವತ್ತಿನ ಪ್ರಯಾಣವನ್ನು ಕೈಬಿಟ್ಟರು ಭಾಳ ಒಳ್ಳೆಯದು ಅಂತೇಳಿ ಎಲ್ಲ ನಾಗರಿಕರಿಗೆ ನಾನು ಮನವಿ ಮಾಡ್ತೀನಿ. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए बी न्यूज़ नेशन।